ಉಡುಪಿಯಿಂದ ಕುದುರೆ ಮುಖಕ್ಕೆ ಹೋಗ್ಬೇಕಾದ್ರೆ ಈ ರೋಡ್ ಮಾತ್ರ ಒಂದು ಚೂರು ಚೆನ್ನಾಗೇ ಇಲ್ಲ. ಒಂದು ಚೂರು ಅಪ್ಪ. ಬೈಕಲ್ಲಿ ಬಂದ್ರೆ ನೀವು ಓಕೆ, ಬಟ್ ಕಾರಲ್ಲೆಲ್ಲ ಚೆನ್ನಾಗಿಲ್ಲ. ನಿಮ್ಮ ಹತ್ರ ಆಫ್ ರೋಡಿಂಗ್ ಗಾಡಿ ಬಿಟ್ಟಿದ್ರೆ ಸಕ್ಕದಾಗಿರುತ್ತೆ. ಏನ್ ಫೀಲ್ ಆಗಲ್ಲ. ಈಗ ಕೋತಿಗೆ ಏನ್ ಮಾಡ್ತೀನಿ ಅಂದ್ರೆ ಬರೀ ಬಾಳೆಹಣ್ಣು ಮಾತ್ರ ಕೊಡ್ತೀನಿ, ಸಿಪ್ಪೆ ತೆಗೆದು. ಸಿಪ್ಪೆಯಿಂದ ಏನೋ ಒಂದಿದೆ ಹೇಳ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಲೆ 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 ಎಲ್ಲ ನಡಿ 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 ನಡಿ. बा क्या कर रहा है? उधर ही चल, उधर ही चल, इसमें नहीं है। ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಏನು ಅಂದ್ರೆ ವಿಷಯ ಏನು ಅಂದ್ರೆ ಈ ಸಿಪ್ಪೆನ ತಗೊಂಡು ಮುಖಕ್ಕೆ ಈ ತರ ಹಚ್ಕೊಂಡ್ರೆ ಬೆಳ್ಳಗಾಗ್ತಾರಂತೆ ಅಂತ ಹೇಳ್ತಾರೆ. ನನಗ್ ಗೊತ್ತು ನಾನು ಬೆಳ್ಳಗಾಗಲ್ಲ ಅಂತ, ಯಾಕಂದ್ರೆ ನಾನು ಕರ್ಗಿದ್ದೀನಲ್ಲ ಹುಡ್ತಾನೆ. ಆದ್ರೂ ಪರವಾಗಿಲ್ಲ, ನಾನು ಹಚ್ಕೊಂತೀನಿ. ಇಲ್ಲೊಂದು ವ್ಯೂ ಸಿಗುತ್ತೆ. ನೀವು ಕುದುರೆ ಮುಖ ಕಡೆ ಹೋಗ್ಬೇಕಾದ್ರೆ ಈ ಜಾಗನ ಮಿಸ್ಸೇ ಮಾಡ್ಬಿಟ್ರಿ. ಮಸ್ತಾಗೈತೆ. ಸಖತ್. ಮಳೆಗಾಲದಲ್ಲೆಲ್ಲ ಬಂದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ನೀರು ಹರ್ಕೊಂಡ್ ಬರುತ್ತೆ. ಡ್ಯಾಮ್ ಬಂದು ಅಲ್ಲೇ ಇರೋದು. ವೆಲ್ಕಮ್ ಟು ಕುದುರೆಮುಖ. ಒಂದು ಚೂರು ಅಂದ್ರೆ ಒಂದು ಚೂರು ಚೆನ್ನಾಗೇ ಇಲ್ಲ ರೋಡು, ಒಂದು ಚೂರು ಚೆನ್ನಾಗಿಲ್ಲ. ಈ ಕುದುರೆಮುಖ ಇಂದ ಈ ಸಂಸೆಗೆ ಹೋಗ್ಬೇಕಾದ್ರಂತೂ ಆಗದೇ ಇಲ್ಲ, ಅಷ್ಟ ಹಾಳಾಗೈತೆ ರೋಡು. ಇವಾಗ ಒಳ್ಳೆ ಇದು ಯಾವ್ದೋ ಗ್ರೌಂಡ್ ಸಿಕ್ಕೈತೆ, ಕ್ರಿಕೆಟ್ ಆಡೋಣ ಅಂತ ನಿಲ್ಸಿದೀವಿ. ಬ್ಯಾಟ್ ಬಾಲ್ ಎಲ್ಲ ಗಾಡಿಲೇ ಐತೆ. ವೈಭವ್ ಅಂದ್ರೆ ಸಕ್ಕತ್ತಾಗೈತೆ, ಬಟ್ ಬಿಸಿಲು ಆದ್ರೂ ಕ್ರಿಕೆಟ್ ಆಡಕ್ ಬಂದಿದ್ದೀವಿ. ನೋಡ್ರಿ, ಇವನು ಬ್ಯಾಟ್ ಹಿಡ್ಕೊಂಡು ಹೋಗ್ತಾವನ ಅಲ್ಲೇನೆ. ಬಾಲಲ್ಲೋಗಿದೆ, ಓಡ್ತಾ ಇದ್ದೇನೆ. ಅವನು ಬೈತಾವನೆ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ, ಆಟಾಡಕ್ಕೆ ಬರಲ್ಲ ಅಂತ.
ಫಿಟ್ ಕಾಂಡೂರೆ रुक एक बोल हम जाएगा रे बाप तो ना इससे पकड़ ಇವನ್ ನೋಡ್ರಿ ಒಂದು ಗುಡಿಯ ಫಸ್ಟಿಗೆ ಓಡ್ ಬಂದ. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಬಿಸಿಲಲ್ಲಿ ನಾವು ತಂದೂರಿಯಾಗಿ ಹೋಗ್ತಿದ್ವಿ, ಅಷ್ಟೇ ಬಿಸಿಲಿದೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸಿಕ್ಕಾಬಟ್ಟೆ ಹೊಟ್ಟೆ ಸಿತೈತೆ, ಊಟ ಮಾಡಕ್ ಬಂದಿದ್ದೀವಿ. ಮಂಗಳೂರು ಬನ್ಸ್ ಮತ್ತೆ ಅನ್ನ ಸಾಂಬಾರ್ ಊಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಸೂರ್ಮನೆ ವಾಟರ್ ಫಾಲ್ಸು. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, ಒಂದು 5 ಕಿಲೋಮೀಟರ್ ಐತೆ ಅಷ್ಟೇ. ಬಿಟ್ಟು ಬೈಲಿ ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ ಅಲ್ಲ. ನಾವೇನು ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? 1 ಕಿಲೋಮೀಟರ್ ಅಷ್ಟು. ಆಮೇಲೆ ಅಲ್ಲಿಂದ ಒಂದು 300 ಮೀಟ್ರು ಒಳಗಡೆ ನಡ್ಕೊಂಡು ಹೋಗ್ಬೇಕಂತ ಕಾರ್ ನಿಲ್ಸಿದೆ. ಕಾರು ಸ್ವಲ್ಪ ಕಷ್ಟನೇ, ನೀವು ಬೈಕ್ ತರದೇ ಬೆಟರ್. ಬೈಕಲ್ಲಿ ಬರೋರು ಆರಾಮಾಗಿ ಬರ್ಬೋದು, ಕಾರಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರೂ ಇವನು ಹೆಂಗೆ ನೋಡ್ತಿದ್ದಾನೆ, ಇವನು ಅಲ್ಲೇ ಪಾಚ್ಕೊಂಡ್ಬಿಟ್ಟಿದ್ದಾನೆ. ಮಾತೆತ್ತಿದ್ರೆ ಅವನು ಕಾಲು ನೀಡ್ತಾನೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅದು ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಸೂರ್ಮನೆ ವಾಟರ್ ಫಾಲ್ಸಲ್ಲಿ. ವಿಷಯ ಏನು ಅಂದರೆ, ಹಿಂಗಿಂದ ಬರ್ತಿರಲ್ಲ ಮೇಲಿಂದ, ಹಿಂಗೆ ಹೋಗ್ಬಾರ್ದು, ಹಿಂಗೆ ಹೋಗ್ಬೇಕು. ವಯಸ್ಸಾದವರೆಲ್ಲ ಸ್ವಲ್ಪ ಹೋಗೋದು ಕಷ್ಟ. ಬೋರ್ಡ್ ಅವರು ಚಿಕ್ಕದಾಗ್ಬಿಟ್ಟಿದ್ದಾರೆ, ಗೊತ್ತಾಗಲ್ಲ. ನೀವು ನೋಡ್ಕೊಂಡು ಹೋಗಿ. ಇಲ್ಲ ಅಷ್ಟೇ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 300 ಮೀಟರ್. ನೀರು ಹರಿತಾ ಇದೆ. ಓಹೋ ಸಖತ್ ಫಾಲ್ಸ್ ಇದನ್ನು. ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಕಳಸಾಯಿಂದ ಬೆಂಗಳೂರಿಗೆ ಹೋಗೋ ರೋಡ್ ಮಾತ್ರ ತುಂಬಾ ವರ್ಸ್ಟ್. ಕೈಸರ್ ನಾಚಿಕಬಲ್ కలుసుకోలేరు గాని పోయిరా పోయిరా మావా
ಇಲ್ಲಿಗೆ ವ್ಲಾಗ್ನ ಮುಕ್ತಾಯ. ನಮ್ಮ ಶಿಷ್ಯಂದ್ರನ್ ಕೇಳೋಣ ಹೆಂಗಿತ್ತು ಅಂತ ಟ್ರಿಪ್. ಟ್ರಿಪ್ ಹೆಂಗಿತ್ತು? ಕರ್ನಾಟಕ ಎಲ್ಲರೂ ಬನ್ನಿ. ಇನ್ನ ನೀವು ಕರ್ನಾಟಕದಲ್ಲಿ ನೋಡ್ಬೇಕಾಗಿರೋ ಜಾಗ ತುಂಬಾ ಇದೆ, ಅದೆಲ್ಲ ನಾನು ತೋರಿಸ್ತೀನಿ. ನೀವು ಬಂದೋಗಿ ಎಲ್ಲ ಕಡೆ. ನೀವು ಇದ್ದಾಗ್ಲೇ ಎಲ್ಲಾನು ನೋಡ್ಬೇಕಲ್ಲ, ಸತ್ಮೇಲೆ ನೋಡಕ್ಕಾಗಲ್ಲ. ವಿಡಿಯೋನ ಮಿಸ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಇನ್ನಷ್ಟು ಜಾಗ ತೋರಿಸೋಣ. ಅಲ್ಲಿವರೆಗೂ ನಮಸ್ಕಾರ.